ಗುಬ್ಬಿ ತಾಲೂಕಿನ ಕಡಬ ಕುನ್ನಾಲ ಹಾಗೂ ಕಡೆಕೋಡಿ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು ಕಡೆಕೋಡಿ ಕೆರೆಗೆ ತಡೆಗೋಡೆ ನಿರ್ಮಾಣದ ಗೊದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್, ತಾಲೂಕಿನಲ್ಲಿ ಸುಮಾರು 70 ಕೋಟಿ ಕೇಂದ್ರ ಸರ್ಕಾರದಿಂದ ಪಿಕಪ್ ಅನ್ನ ಹಾಕಿಸಿದ್ದೇವೆ. ಅವುಗಳು ಎಸ್ಟಿಮೇಟ್ ಹಂತದಲ್ಲಿವೆ. ಇನ್ನು ರಸ್ತೆಗಳು ಎತ್ತಿನ ಹೊಳೆಗೆ 30 ಕೋಟಿ ಹಾಕಿದ್ದೇವೆ. ಹಿಂದೆ ಸಿಎಂ ಕೊಟ್ಟ ಅನುದಾನ 25 ಕೋಟಿ ರೋಡ್ಗೆ ಹಾಕಿದ್ದೇವೆ. ಮತ್ತೆ ಹೇಮಾವತಿಯಲ್ಲಿ 100 ಕೋಟಿ ಹಾಕಿದ್ದೇವೆ. ಶಿರಾ ಹಾಗೂ ನೆಲ್ಲಿಗೆರೆ ರಸ್ತೆಗೆ 70 ಕೋಟಿ ರೂಪಾಯಿ ಹಾಕಿದ್ದೇವೆ. ಈ ಎಲ್ಲಾ ಕಾಮಗಾರಿಗಳು ಪ್ರಾರಂಭವಾಗಿದ್ದು ನಿಟ್ಟೂರು ಹಾಗೂ ಸೋಮಲಾಪುರ ರಸ್ತೆ ಕಾಮಗಾರಿ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುತ್ತದೆ. ಈ ಭಾಗದ ಶಾಲೆಗೆ ನೀರು ನುಗ್ಗುತ್ತದೆ ಎಂಬ ಕಾರಣಕ್ಕೆ ತಡೆಗೋಡೆ ನಿರ್ಮಿಸಲು ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ದು ಆ ಕಾಮಗಾರಿಗೆ ಇಂದು ಗುದ್ದಲಿ ಪೂಜೆ ಮಾಡಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಲಕ್ಷ್ಮಿ, ಉಪಾಧ್ಯಕ್ಷರಾದ ಲತಾ, ಸದಸ್ಯರುಗಳು, ಪಿಡಿಒ, ಕಲಾ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಸತೀಶ್, ಶ್ರೀ ಟಿವಿ, ಗುಬ್ಬಿ. ಚೇಳಿ ರೋಡ್ಗೆ ಅದು ಹಾಳಾಗೋಯಿತು. ಅದು 1.5 ಕೋಟಿ ಇವತ್ತು ಪೂಜೆ ಮಾಡೋದು. ಮತ್ತು ಇಲ್ಲಿಂದ ಕೋಡಿಹಟ್ಟಿ ಮೇಲೆ ಕಡಬ ರೋಡ್ ಸೇರೋದು ಅದು 2.5 ಕೋಟಿ. ಮತ್ತು ಇಲ್ಲೊಂದು ತಡೆಗೋಡೆ ಕೇಳಿದ್ರು ನನಗೆ. ಲಾಸ್ಟ್ ಟೈಮ್ ಇಲ್ಲಿ ಊರೊಳಗೆ ಕಾಂಕ್ರೀಟ್ ರಸ್ತೆ ಪೂಜೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಂದೆ ಸ್ಕೂಲ್ಗೆ ಹೋಗಿ ನೀರು ಕೋಡಿ ನೀರೆಲ್ಲ ಹೊಡೆದು ಸ್ಕೂಲು ಹಾಳಾಗೋಗುತ್ತೆ, ಒಂದು ತಡೆಗೋಡೆ ಆಗ್ತದೆ ಅಂತ ಹೇಳಿದ್ರು. ಅದು ಮತ್ತು ಕೋಡಿ ರಿಪೇರಿಗೆ 90 ಲಕ್ಷ, ಅಲ್ಲಿಗೆ 4 ಕೋಟಿ 90 ಲಕ್ಷದಿಂದ ಇವತ್ತು ಪೂಜೆ ಮಾಡ್ತೀವಿ. 70 ಕೋಟಿ ರೂಪಾಯಿದು ನಾವು ಸೆಂಟ್ರಲ್ ಗೌರ್ಮೆಂಟಿಂದ ಪಿಕಪ್ಗಳು ಹಾಕ್ಸಿದ್ದೀವಿ. ಅವು ಪ್ರಾರಂಭ ಮಾಡಬೇಕು, ಎಸ್ಟಿಮೇಟ್ ಹಂತದಲ್ಲಿದ್ದಾವೆ. ಇನ್ನು ರಸ್ತೆಗಳು ನಮ್ಮಲ್ಲಿ ಈಗ ನಾನು ಎತ್ತಿನಹೊಳೆಯಲ್ಲಿ 30 ಕೋಟಿ ಹಾಕಿದ್ದೆ. ಆಮೇಲೆ ಮೊನ್ನೆ CM ಕೊಟ್ಟಿದ್ದು, ಹಿಂದೆ ಕೊಟ್ಟಿದ್ದು 25 ಕೋಟಿ ಹಾಕಿದ್ದೀವಿ ರೋಡ್ಗೆ. ತಿರ್ಗಾ ಹೇಮಾವತಿಲಿ 100 ಕೋಟಿ ರೂಪಾಯಿ ಹಾಕಿದ್ದೀವಿ. ಆಮೇಲೆ ತಿರ್ಗಾ ಶಿರಾ ನೆಲ್ಲಿಗೆರೆ ರಸ್ತೆಗೆ 70 ಕೋಟಿ ರೂಪಾಯಿ ಹಾಕಿದ್ದೀವಿ. ಇವೆಲ್ಲ ಈ ಕಾಮಗಾರಿ ಶುರುವಾಗಬೇಕು. ಕೆಲವು ಶುರುವಾಗಿದೆ. ಶಿರಾ ನೆಲ್ಲಿಗೆರೆ ರಸ್ತೆದು 35 ಕೋಟಿ ನಡೀತಾ ಇತ್ತು. ಇನ್ನೊಂದು 35 ಕೋಟಿ ಮುಂದಕ್ಕೆ ಮುಂದಕ್ಕೆ ಶುರು ಮಾಡಬೇಕು. ಇವೆಲ್ಲ ಈಗ ಅಪ್ರೂವಲ್ ಆಗಿ ಎಲ್ಲ ಟೆಂಡರ್ ಅಂತೇಳಿವೆ. ಕೆಲವೆಲ್ಲ ಟೆಂಡರ್ ಆಗಿವೆ, ಕೆಲವೆಲ್ಲ ಅಗ್ರಿಮೆಂಟ್ ಆಗಿವೆ. ಇನ್ಮೇಲೆ ಶುರು ಮಾಡ್ತೀವಿ. ಸೋಮಲಾಪುರ ನಿಟ್ಟೂರು ಮಾರ್ಗದಿಂದ ಸ್ಟಾರ್ಟ್ ಆಗಿಲ್ಲ, ಕಾಮಗಾರಿಯಿಂದ ಮಾಡಿಲ್ಲ. ಆ ಕಡೆವರೆಗೂ ಆಗಿದೆ ರೋಡ್. ಅಲ್ಲ, ಈಗ ಮಾಡ್ತಾರೆ. ಅದು ಒಂದೊಂದು ರೀತಿ ಒಬ್ಬೊಬ್ಬರು ಮಾಡಿವೆ. 35 ಕೋಟಿ ಒಬ್ಬರಿಗೆ ಆಗೈತೆ, 10 ಕೋಟಿ ಒಬ್ಬರಿಗೆ ಆಗೈತೆ, ಇನ್ನು 30 ಕೋಟಿ ಬೇರೆಯವ್ರಿಗೆ ಆಗೈತೆ. 3 ಜನಕ್ಕೆ ಆಗಿರೋದ್ರಿಂದ ಅದು ಯಾರ್ಯಾರು ಅಪ್ರೂವಲ್ ಆಗಿ ಅವ್ರಿಗೆಲ್ಲ ಅಗ್ರಿಮೆಂಟನ್ನು ಶುರು ಮಾಡ್ತಾರೆ. ಅಶೋಕ್ ಅವರೆಲ್ಲ ಒಂದು ಸಿದ್ದರಾಮಯ್ಯ ಅವರು ಭ್ರಷ್ಟ ಸರ್ಕಾರ ನಡೆಸ್ಕೊಡ್ತಾ ಇದ್ದಾರೆ ಅಂತ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಹೇಳಿಕೆ ಕೊಡೋಕ್ಕೆ ಅಶೋಕ್ ಅವರು, ನಾನು ಹೇಳ್ತೀನಿ, ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಇನ್ನೂ ಏನು ತಿಳುವಳಿಕೆ ಕಡಿಮೆ. ಅಷ್ಟೊಂದು ಸಮರ್ಥ ನಾಯಕರೇನಲ್ಲ. ಅಷ್ಟು ವಿರೋಧ ಪಕ್ಷದ ನಾಯಕರಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿ. ಆಮೇಲೆ ಸಿದ್ದರಾಮಯ್ಯನ ಬಗ್ಗೆ ಮಾತಾಡಿ. ಸಿದ್ದರಾಮಯ್ಯ ಏನು ಸ್ಟ್ರಾಂಗ್ ಲೀಡ್ರು, ಅವರು ಯಾವ ರೀತಿ ಅನ್ನೋದು ನಾಡಿನ ಜನಕ್ಕೆ ಗೊತ್ತೈತೆ.